ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರಿಂದ ದಾವಣಗೆರೆ ಹೋಗಿದ್ದು ಹಾಗೆ ಬೆಣ್ಣೆ ದೋಸೆ ತಿಂದಿದ್ದು ನಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡಿದ್ದೆ. ಹಾಗೆ ಇವತ್ತಿನ ವ್ಲಾಗ್ ಅಲ್ಲಿಂದ ಕಂಟಿನ್ಯೂಷನ್ ವ್ಲಾಗ್ ಇರುತ್ತೆ. ಸ್ಯಾಟರ್ಡೇ ನಾವು ದಾವಣಗೆರೆ ರೀಚ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡು ಈವ್ನಿಂಗ್ ನಾವೀಗ ರಿಸೆಪ್ಷನಿಗೆ ಅಂತ ಬಂದಿದ್ದೀವಿ. ಇವರು ನನ್ನ ತಂದೆ ಕಡೆ ರಿಲೇಟಿವ್ ಆಗ್ತಾರೆ. ಅಂದರೆ ನಮ್ಮ ತಂದೆಯ ಅಕ್ಕನ ಮಗನ ಮಗಳ ಮದುವೆ. ಎಷ್ಟು ಜನಕ್ಕೆ ಅರ್ಥ ಆಯಿತು ಅಂತ ಗೊತ್ತಿಲ್ಲ. ಅಂದರೆ ನಮ್ಮ ಮಾಮನ ಮಗಳ ಮದುವೆ, ಒಂಥರ ಅಷ್ಟು ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮ ಮಾಮನ ಮಗಳ ಮದುವೆ. ಈಗ ಯಾರನ್ನು ನೋಡಿದ್ರಿ ಅಲ್ವಾ, ಅವರು ನಮ್ಮ ತಾಯಿ. ಸೊ ರಿಸೆಪ್ಷನ್ ಅರೌಂಡ್ 6:30, 7 ಅಂತ ಇತ್ತು. ನಾವು ಅರೌಂಡ್ 7:30 ಬಂದಿದ್ವಿ. ತುಂಬ ಬೇಗ ಹೋಗಿ ಏನು ಮಾಡೋದು ಅಂತ ಹೇಳಿಬಿಟ್ಟು. ಹಾಗೆ ಈಗ ಹುಡುಗಿನ ಹಾಗೆ ಹುಡುಗನ್ನ ಕರ್ಕೊಂಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಡ್ರೆಸ್ ಆಗಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹಾಗೆ ಇಬ್ಬರದು ಪೇರ್ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಇವರನ್ನೆಲ್ಲ ಚಿಕ್ಕವರು, ಅಂದರೆ 4 years 5 years ಅಲ್ಲಿ ನೋಡಿದ್ದು ನಾನು, ಮತ್ತೆ ಇವಾಗೇ ನೋಡ್ತಾ ಇರೋದು. ಹೇಳಬೇಕಂದ್ರೆ ಒಂದು 20-22 ವರ್ಷನೇ ಆಗೋಗಿದೆ ಇವರನ್ನೆಲ್ಲ ನೋಡಿಬಿಟ್ಟು. ತುಂಬ ಖುಷಿ ಆಯಿತು ಎಲ್ಲರನ್ನೂ ನೋಡಿ. ಹಾಗೆ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗಿದ್ವಿ. ಈಗ ನೆಕ್ಸ್ಟ್ ಡೇಯ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಸಂಡೆಯ ವ್ಲಾಗ್ ನೋಡ್ತಾ ಇದ್ದೀರಲ್ಲ. ಈಗ ತಾಳಿ ಕಟ್ಟುವ ಟೈಮ್ ಸ್ಟಾರ್ಟ್ ಆಗಿದೆ. ಈ ಒಂದು ಮೂಮೆಂಟ್ ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಪ್ರೀಷಿಯಸ್ ಆಗಿರುತ್ತೆ ಅಲ್ವಾ. ಪ್ರತಿಯೊಬ್ಬರಿಗೂ ನಮ್ಮ ಮದುವೆಯ ಟೈಮ್ ಹಾಗೆ ನಮ್ಮ ಮಿನಿಟ್ ತಾಳಿ ಕಟ್ಟುವ ನಿಮಿಷ ಏನಿದೆ ಅದು ಎಲ್ಲರಿಗೂ ಒಂದು ಸಲ ಹೀಗೆ ಫ್ಲ್ಯಾಶ್ ಬ್ಯಾಕಲ್ಲಿ ಬಂದು ಹೋಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಐ ಬ್ಲೆಸ್ ಬೋತ್ ಆಫ್ ದೆಮ್. ಯಾವಾಗಲೂ ಖುಷಿಯಾಗಿ ಇರಿ. ಲೈಫಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ. ತುಂಬ ಅರ್ಥ ಮಾಡಿಕೊಂಡು ಇಬ್ಬರು ಒಬ್ರಿಗೊಬ್ರನ್ನ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿರಿ ಅಂತ ಆಸೆ ಪಡ್ತೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಆ್ಯಂಡ್ ಈಗ ಏನು ಟ್ರೆಂಡ್ ಆಗೋಗಿದೆ ಅಂದರೆ, ಮದುವೆ ಅನ್ನೋದು ಈಗ ಕಂಪ್ಲೀಟ್ ಒಂದು ಮೂವಿ ಥರ ವಿಡಿಯೋ ಕ್ರಿಯೇಷನ್ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಯಾವಾಗ ಬೇಕಿದ್ರೂ ಆ ಒಂದು ಸ್ವೀಟ್ ಮೂಮೆಂಟ್ಸನ್ನು ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡೋದು, ಫೋಟೋಸನ್ನು ಮಾಡೋದು ಮಾಡ್ತಾರೆ. ಇವ್ರದ್ದು ಕೂಡ ಅಷ್ಟೇ. ಕೆಲವೊಂದು ಫೋಟೋಸನ್ನು ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ವಿಡಿಯೋ ಕೂಡ ಪ್ಲೇ ಆಗ್ತಾಯಿತ್ತು, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಇಬ್ಬರೂ. ಹಾಗೆ ಮದುವೆ ಮನೆ ಅಂದಮೇಲೆ ರಿಲೇಟಿವ್ಸ್ನೆಲ್ಲ ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡೋದು, ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ನಾನು ಆಫ್ಟರ್ ಸೋ ಲಾಂಗ್, ಅಂದರೆ ಏನಿಲ್ಲ ಅಂದರೂ ಒಂದು 22 ಇಯರ್ಸೇ ಆಯಿತು ಇವರೆಲ್ಲರನ್ನು ಮೀಟ್ ಮಾಡಿ. ಅದಕ್ಕೆ ಒಂದು ದೊಡ್ಡ ಸ್ಟೋರಿನೇ ಇದೆ. ಸೊ ಎನಿವೇಸ್ ಅದೆಲ್ಲ ಬೇಡ. ನೆಗೆಟಿವ್ ಮೆಮೊರೀಸ್ನ ನನಗೆ ರಿಕಾಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಎನಿವೇಸ್ ಮತ್ತೆ ಎಲ್ಲರೂ ಸಿಕ್ಕಿದ್ರು, ಮಾತಾಡ್ಸಿದ್ರು ಅನ್ನೋದು ತುಂಬಾ ಖುಷಿ ಆಯಿತು. ಇವರೆಲ್ಲ ನನ್ನ ಮಾಮ, ನನ್ನ ಅಕ್ಕ ಎಲ್ಲನೂ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಗ್ರೂಪ್ ಫೋಟೋ ಸ್ಟೇಜ್ ಮೇಲೆ ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು, ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಲ್ಲನೂ ವೆರೈಟೀಸ್ ಸಕ್ಕತ್ತಾಗಿತ್ತು. ಹಾಗೆ ರಿಸೆಪ್ಷನ್ ದಿನ ನೈಟೂ ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಜನ ಇದ್ದರು. ಹಾಗಾಗಿ ಊಟ ಒಂದು ಸ್ವಲ್ಪ ಶಾರ್ಟೇಜ್ ಅನ್ನೋಂಗಾಯಿತು. ಬಟ್ ಆದರೂ ಏನು ಅಂದರೆ, ಎಷ್ಟು ನೀಟಾಗಿ ಮ್ಯಾನೇಜ್ ಮಾಡಿದ್ರು ಅಂದರೆ, ಎಷ್ಟು ಜನ ಬಂದರೂ ಕೂಡ ಅವ್ರಿಗೆ ಯಾವುದೇ ಥರದಲ್ಲಿನೂ ಅನ್ನಿಸ್ಲಿಲ್ಲ ಲೈಕ್ ಊಟ ಇರಲಿಲ್ಲ ಅಂತ ಹೇಳಿ. ಹೇಗೋ ಒಂದು ಮ್ಯಾನೇಜ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಊಟನೂ ಅಷ್ಟೇ ಲಡ್ಡು ಮಾಡಿದರು, ಚಪಾತಿ, ಇದು ಮಸಾಲ ಚಪಾತಿ ಅನ್ನೋ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಸಾಗು, ಚಟ್ನಿ ಎಲ್ಲ ತುಂಬ ಚೆನ್ನಾಗಿತ್ತು ಊಟ. ಹಾಗೆ ಅದಾದಮೇಲೆ ನಾವು ಮನೆಗೆ ಹೋಗ್ಬಿಟ್ಟು ಫ್ರೆಶನ್ ಅಪ್ ಆಗಿ ರೆಡಿಯಾಗಿ ಈಗ ನಮ್ಮ ಬ್ಯಾಂಗ್ಳೂರು ಕಡೆಗೆ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಆನ್ ದ ವೇ ಅಲ್ಲೇ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ವಿ, ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿ. ನಾವು ಮನೆ ಬಿಟ್ಟಾಗ ಅರೌಂಡ್ 3 o'clock ಆಗಿತ್ತು. ನಾವಿಲ್ಲಿ ಟೀ ಹತ್ರ ಕುಡಿಲಿಕ್ಕೆ ಬಂದಾಗ ಅರೌಂಡ್ 5 o'clock. ಅಲ್ಲಿವರೆಗೂ ವೆದರೆಲ್ಲ ತುಂಬಾ ಚೆನ್ನಾಗಿತ್ತು. ಗಾಳಿ ಕೂಡ ನೋಡಿದ್ರಲ್ಲ ಎಷ್ಟೊಂದು ಗಾಳಿ ಬೀಸ್ತಾ ಇದೆ ಅಂತ ಹೇಳಿ. ಚಕ್ಷು ಟೀ ಕುಡಿಯಲ್ಲ ಅಂತ ಹೇಳಿಬಿಟ್ಟು ಅವನು ಕಾರಲ್ಲೇ ಕೂತಿದ್ದ. ರಾಹುಲ್ ನನಗೆ ಮತ್ತು ಅವ್ರಿಗೆ ಅಂತ ಟೀ ತೊಗೊಂಬರೋಕ್ಕೆ ಹೋಗಿದ್ರು. ರಚ್ಚು ಏನು ಟೀ ಕುಡಿತಾ ಇರಲಿಲ್ಲ. ಹಾಗಾಗಿ ನಾವಿಬ್ಬರು ಅಷ್ಟೇ ಟೀ ಕುಡ್ಕೊಂಡ್ವಿ. ಆ್ಯಂಡ್ ಹೇಳಿದ್ನಲ್ಲ, ತುಂಬ ಗಾಳಿ ಇತ್ತು. ಹೋಗುವಾಗ ತುಂಬ ಆರಾಮಾಗಿ ಹೋದ್ವಿ. ದಾವಣಗೆರೆ ಹೋಗುವಾಗ ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಬರುವಾಗ
ಅಂದರೆ ಬ್ಯಾಂಗ್ಳೂರು ವಾಪಸ್ ಬರುವಾಗ ನಮಗೆ ಒಂದು ಸ್ವಲ್ಪ ತುಂಬಾ ಮಳೆ ಟ್ರಾಫಿಕ್ ಎಲ್ಲ ಸಿಕ್ಬಿಡ್ತು. ಇನ್ನೊಂದು ಸ್ವಲ್ಪ ಬೇಗ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ನೋಡಿ ಎಷ್ಟು ಮೋಡ ಆಗಿದೆ. ಇಲ್ಲೆಲ್ಲ ನಮಗೇನು ಮಳೆ ಸಿಗಲಿಲ್ಲ, ಆ ವೆದರೆಲ್ಲ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಸ್ವಲ್ಪ ತುಮಕೂರು ಹತ್ತತ್ರ ಹೋದ್ವಲ್ಲ, ಅಲ್ಲಿ ನಮಗೆ ಟ್ರಾಫಿಕ್ ಹಾಗೆ ಮಳೆ ಕೂಡ ಜೋರಾಯಿತು. ಇಲ್ಲಿಂದ ಮುಂದೆನೇ ಆಗಲಿ ಸ್ವಲ್ಪ ಮಳೆ ಜಾಸ್ತಿ ಆಯಿತು, ಅಂದರೆ ಸಣ್ಣ ಬೀಳ್ತಾ ಇತ್ತು ಅಷ್ಟೇ. ಬಟ್ ತುಮಕೂರು ಹತ್ತತ್ರ ಹೋದ್ಮೇಲೆ ಮಳೆ ಕೂಡ ಜಾಸ್ತಿ ಆಯಿತು, ಹಾಗೆ ಟ್ರಾಫಿಕ್ ಕೂಡ ಜಾಸ್ತಿ ಆಗೋಯಿತು. ಈಗ ಬ್ಯಾಂಗ್ಳೂರು ಕೂಡ ರೀಚ್ ಆಗಿ ಆಯಿತು. ಹಾಗೆ ತುಂಬಾ ಲೇಟಾಗಿ ಹೋಗಿತ್ತು, ಮತ್ತು ಮನೆಗೆ ಹೋಗಿ ಏನು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಆನ್ ದ ವೇನೇ ಒಂದು ಸ್ವಲ್ಪ ಊಟ ಕೂಡ ಮಾಡ್ಕೊಂಡ್ವಿ. ಕೇರಳ ಸ್ಟೈಲ್ ಊಟಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಊಟ. ಕೇರಳ ಸ್ಟೈಲ್ ಬಿರಿಯಾನಿ ಆಗಿತ್ತು, ಕಬಾಬ್, ಹಾಗೆ ನನ್ನ ಮಗಳು ಒಂದು ಸ್ವಲ್ಪ ಚಿಕನ್ ಸುಜ್ವಾನ್ ರೈಸನ್ನು ತೊಗೊಂಡಿದ್ಲು. ಸೊ ಊಟ ಚೆನ್ನಾಗಿತ್ತು. ಊಟಕ್ಕೆ ಹೋದಾಗ ನಾವು ಅರೌಂಡ್ 11 o'clock ಅನಿಸುತ್ತೆ, ಅಲ್ಲ 10:30 ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ಹೊರಟ್ವಿ. ಇವಾಗ ಜಸ್ಟ್ ಮನೆ ರೀಚ್ ಆದ್ವಿ. ಹಾಗೆ ಈಗ ಟೈಮ್ ಬಂದು 11:40 ಆಗ್ತಾಯಿದೆ. ಬಂದುಬಿಟ್ಟು ಜಸ್ಟ್ 5 minutes ಆಯ್ತಷ್ಟೇ ಒಳಗಡೆಗೆ ಬಂದು. ಸೊ ತುಂಬಾ ಲೇಟ್ ಆಯಿತು. ಇವಾಗ ಹೋಗಿ ಮಲ್ಕೋಬೇಕು. ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ ಕೂಡ, ರಾಹುಲ್ಗೆ ಕೂಡ ಆಫೀಸ್, ಅದಕ್ಕೆ ರೆಸ್ಟ್ ತಗೋಬೇಕು. ಆನ್ ದ ವೇ ಫುಲ್ ಮಳೆ ಇತ್ತು. ದಾವಣಗೆರೆಯಿಂದ ಬ್ಯಾಂಗ್ಳೂರು ಬರೋವರೆಗೂ ಮಳೆ ಇತ್ತು. ಒಂದು ಸ್ವಲ್ಪ ಟ್ರಾಫಿಕ್ ಕೂಡ ಜಾಸ್ತಿ ಆಯಿತು ಬ್ಯಾಂಗ್ಳೂರು ಹತ್ತತ್ರ ಬರುವಾಗ. ಹಾಗಾಗಿ ನಮಗೆ ಒಂದು ಸ್ವಲ್ಪ ಲೇಟಾಗೋಯಿತು. ಸೊ ಎಲ್ಲರೂ ಇವಾಗ ಟಯರ್ಡ್ ಆಗಿದ್ದೀವಿ. ಈಗ ಹೋಗ್ಬಿಟ್ಟು ರೆಸ್ಟ್ ತೊಗೋಬೇಕು ಅಷ್ಟೇ. ಸೊ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್.